ನಿಮ್ಮ ಜೀವನದಲ್ಲಿ ಹೇಳಿರುವಂತ ಅತಿ ದೊಡ್ಡ ಸುಳ್ಳು ಯಾವುದು? ನಾನು ಹುಟ್ಟಿರೋದೇ ದೊಡ್ಡ ಸುಳ್ಳು, ನಾನೇ ಸುಳ್ಳು. ಅಯ್ಯೋ ದೇವ್ರೆ, ನಾನು ಹುಟ್ಟಿದೆ ಅಂತ ನನಗೆ ಜ್ಞಾನನೇ ಇಲ್ಲ, ನಂಗೆ ಗೊತ್ತೇ ಇಲ್ಲ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ಅದೇ ಸುಳ್ಳು. ಅಲ್ಲ, ನೀವು ಹುಟ್ಟಿರೋದು ಇವಾಗ ಕಾಣಿಸ್ತಾ ಇದೆಯಲ್ಲ ನಮ್ಮ ಮುಂದೆನೆ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ನಿಮ್ ಮುಂದೆ ಕಾಣಿಸ್ತೈತಿ, ಯಾರ ನನಗೆ ಗೊತ್ತಾಯ್ತಿಲ್ವಲ್ಲ ನಾನು ಇದೀನಿ ಅಂತ. ನಂಗೆ ನೆನಪೇ ಇಲ್ಲ, ನಂಗೆ ಅರ್ಥನೂ ಇಲ್ಲ, ನಂಗೆ ಗೊತ್ತೇ ಇಲ್ಲ. ನನ್ನ ಜೀವನನೇ ಹೆಂಗೆ, ನಾನು ಇರೋದೇ ಹೆಂಗೆ, ನಾನು ಬದುಕಿರೋದು ಹೆಂಗೆ, ಅವ್ನ್ ಯಾರು ಇವ್ನ ಯಾರು ನನ್ಗೆ ಯಾರು ಗೊತ್ತಿಲ್ಲ. ನನ್ನ ಜೀವನ ಏನು, ನನ್ನ ಜನ ಏನು ನನಗ್ ಗೊತ್ತು, ಆದ್ರೆ ನಾನ್ ಯಾರು ಅಂತ ನನಗ್ ಗೊತ್ತು, ಇನ್ನೊಬ್ರು ಗೊತ್ತಿಲ್ಲ. ನಾನು ಹುಟ್ಟಿ ಸುಳ್ಳು. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇದಕ್ಕೇನ್ ಮಾನ ಮರ್ಯಾದೆ ಇಲ್ಲ, ವಾತಾರಿ ಸಂಜೆ ಗಂಟ ತಿಂತಾನೆ ಇರ್ತವೆ. ಓ ಅದೇನದು ಅಬ್ಬಾ ಕಿಸ್ ಕೊಡ್ತಿರೋದು ವಿಡಿಯೋ ಕಾಲಲ್ಲಿ. ಓ ಝೂಮ್ ಹಾಕಿ. ನೋ ಏಯ್ ಬರ ಇಲ್ಲಿ, ಬರ ಇಲ್ಲಿ. ಯಾವನವನು SP? ಏನ್ ಮಾಡ್ತಾ ಇದ್ದೀರಿ ನೀವು? ತಾಯಿನ ಹಾಕಿ ಕುಡ್ದ್ಬಿಟ್ಟು ನನ್ನ ಮಕ್ಳು ಯಾವ್ದೋ ಬಿಟ್ಟಿದ್ ಕುಡ್ದ್ಬಿಟ್ಟು ತಾಯಿನ ಹಾಕಿ. 2 ಸೆಕೆಂಡ್ನಲ್ಲಿ ಬಯಲಾಯ್ತು ರವಿಚಂದ್ರನ್ ಟೋಪಿ ರಹಸ್ಯ. ಬೇಸರ ಮಾಡಿಕೊಂಡ ನೆಟ್ಟಿಗರು. ವೇದಿಕೆ ಮೇಲೆ ಹಂಸಲೇಖ ಜೊತೆ ಇರುವಾಗ ರವಿಚಂದ್ರನ್ ಅವರು ಕೆಲವು ಸೆಕೆಂಡ್ನಲ್ಲಿ ಟೋಪಿ ಸರಿಪಡಿಸಿಕೊಂಡಿದ್ದಾರೆ. ಈ ಸಮಯದಲ್ಲಿ ಕ್ಯಾಮೆರಾ ಕಣ್ಣಿಗೆ ಅವರ ಟೋಪಿ ರಹಸ್ಯ ಕಂಡಿದೆ. ಸಾಕಷ್ಟು ಅಭಿಮಾನಿಗಳಲ್ಲಿ ಯಾಕೆ ಅವರು ಯಾವಾಗ್ಲೂ ಟೋಪಿ ಧರಿಸುತ್ತಾರೆ ಎಂಬ ಅನುಮಾನ ಇತ್ತು. ಅಲ್ಲದೆ ಟೋಪಿ ಇಲ್ಲದೆ ನೆಚ್ಚಿನ ನಟ ಹೇಗೆ ಕಾಣಿಸ್ತಾರೆ ಅನ್ನೋ ಕುತೂಹಲ ಸಹ ಇತ್ತು. ಅದು ನಿನ್ನೆ ಬಯಲಾಗಿದೆ. ವಿಷಯ ಏನಂದ್ರೆ ರವಿಚಂದ್ರನ್ಗೆ ಕೂದಲು ಇಲ್ಲ ಎಂದು ನೆಟ್ಟಿಗರು ಬೇಸರ ಮಾಡಿಕೊಂಡಿಲ್ಲ. ಬದಲಾಗಿ ನಮಗೆ 20-30ಕ್ಕೆ ಕೂದಲೆಲ್ಲ ಉದುರ್ತಾ ಇದೆ, ಅಂಥದ್ರಲ್ಲಿ ನೀವು ಈವರೆಗೂ ಕೂದಲನ್ನು ಉಳಿಸಿಕೊಂಡಿದ್ದೀರಿ, ನೀವೇ ಗ್ರೇಟ್ ಎಂದು ಕಾಮೆಂಟ್ ಮಾಡ್ತಿದ್ದಾರೆ. ನಾನಿರ್ಬೇಕಾದ್ರೆ ನಿನ್ನ ಯಾರಂದ್ರೆ ಮುಟ್ಟಕ್ ಬಿಡ್ತೀನ ವಿಕ್ಕಿ ಬಾಸ್. ರಾಧಿಕಾ ಹಾಗೂ ಶಿವಣ್ಣನ ಜೋಡಿ ಅಣ್ಣ ತಂಗಿ ಅನ್ನೋ ಫಿಲಂ ಮಾಡಿ ನೋಡೋರ ಕಣ್ಣಲ್ಲಿ ನೀರ್ ಬರ್ಸಿದ್ರೆ, ಈ ಒಂದು ಜೋಡಿ ನೋಡೋರ ಕಣ್ಣಲ್ಲಿ ರಕ್ತಾನೇ ಬರ್ಸಿದ್ದಾರೆ. ಗಟ್ಟಿಗೆ ಗುಂಡಿಗೆ ಇರೋರು ಮಾತ್ರ ಇವ್ರ ವಿಡಿಯೋಸ್ನ ನೋಡಿ ಇನ್ಸ್ಟಾಗ್ರಾಮ್ ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ದೆ ಇನ್ನೂ ಇಟ್ಕೊಂಡಿದ್ದಾರೆ. ತಂಗಿ ಒಂಥರ ಎಕ್ರು ಆದ್ರೆ ಅಣ್ಣ ಒಂಥರ ತಿಕ್ಲು. ಈ ಇಬ್ಬರು ಅಣ್ಣ ತಂಗಿಯರ ಜೋಡಿಗೆ ನಮ್ಮದೊಂದು ನಮನ ನಿಮ್ ಬಾಯಿಗೆ. ನಮ್ಮ ಬಾಸ್ ದರ್ಶನ್ ಬಾಸ್ ತಿಂಗಿ ಇವೆಲ್ಲ ನೋಡ್ತಾ ಇದ್ದಾಗ ತುಂಬಾ ಬೇಜಾರು. ರಾಜ ಹುಲಿಗೆ ಹೋದಾಗ ಕಲ್ಲಲ್ಲಿ ಕೈಯೆಲ್ಲ ರಕ್ತ. ಏನ್ ಪೊಲೀಸ್ ನಾನ್ ಮನೆಗ್ ಬಂದ್ ಹೇಳ್ದೆ, ಏನ್ ಮಗ ಹುಡುಗರು ಒಡ್ಸ್ಕೊಂಡೆಲ್ಲ ಟಿಕೆಟ್ ಇಲ್ದೆ ಕಚ್ಚಾಡೋರು. ನನಗೆ ಬೇರೆ ಬೇರೆ ಹಳಬರು ಪಿಕ್ಚರ್ ನೋಡಿದಾಗ ಹಂಗ್ ಟಿಕೆಟ್ ಇಲ್ದೆ ನಾವು ವಾಪಸ್ ಬರೋದು, ಬ್ಲ್ಯಾಕ್ ಅಲ್ಲಿ ತಗೊಳ್ಳೋದೆಲ್ಲ ನಡೀತಿತ್ತು. ನಾನು ಎಷ್ಟು ಪಿಕ್ಚರಲ್ಲೂ ನೋಡಿದ್ದೀನಿ, ಬಟ್ ಇನ್ನ ಸುಮಾರು ನೋಡಿದ್ದೀನಿ. ನಾನು ದೊಡ್ಡ ಕಲಾವಿದರು, ವಿಷ್ಣುವರ್ಧನ್ ಸರ್ದು, ಅಂಬರೀಷ್ ಅಣ್ಣಂದು ಎಲ್ಲ ನೋಡಿದ್ದೀನಿ. ಈಗ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಆಮೇಲೆ ಅರ್ಧ ಜನ ಹೇಳ್ತಾರೆ ನಿಮ್ಮ ಮಗ 5 ವರ್ಷಕ್ಕೆ ಒಂದು ಪಿಕ್ಚರ್ ಕೊಡ್ತಾನೆ, ಪಿಕ್ಚರ್ ಎಲ್ಲಿ ಓಡ್ತವೆ, ನಿಮ್ಮ ಮಗ ಹೋಗಿಲ್ಲ ಅಂತಾರೆ. ಅದು ಕರೆಕ್ಟೇ. ಪುನೀತ್ ಹೋದ್ರು ಅರ್ಧ ಮುಚ್ಚೋಯ್ತು ಅಂತಾರೆ, ಆಮೇಲೆ ಅದು ಕರೆಕ್ಟೇ. ಏನ್ ಮಾಡ್ಬೋದು, ನಮ್ ಕೈಲಿ ಏನಾಗುತ್ತೆ. ಆಮೇಲೆ ಶಿವಣ್ಣ ಅವ್ರಿಗೆ ಬೇರೆ ಹೆಲ್ತ್ ಹಿಂಗಾಯ್ತು. ನಮ್ಮ ಬಾಸ್ ದರ್ಶನ್ ಬಾಸ್ ತಿಂಗಿ ಇವೆಲ್ಲ ನೋಡ್ತಾ ಇದ್ದಾಗ ತುಂಬಾ ಬೇಜಾರಾಗುತ್ತೆ. ಎಲ್ರದ್ದು ಒಂದೊಂದು ಸಮಸ್ಯೆ. ಹಂಗಂತ ಎಲ್ರ ಸಮಸ್ಯೆನೂ ಏನಾದ್ರು ಮಾಡಿ ನಾನ್ ಬಗೆಹರಿಸ್ತೀನಿ ಅಂತಲ್ಲ, ಬಟ್ ನಮ್ ಕೈಲಿ ಏನಾಗುತ್ತೆ, ನಮಗೂ ಅದ್ರ ಮೇಲೆ ಅಲ್ಲೇ ಊಟ ಮಾಡಿದೀವಿ, ಅಲ್ಲೇ ತಿಂದಿದೀವಿ ಅನ್ನೋದೊಂದು ತುಂಬಾ ಬೇಜಾರಾಗುತ್ತೆ. ಆ ಥಿಯೇಟರ್ ಮುಚ್ಚೋಯ್ತು, ಆ ಥಿಯೇಟ್ರಲ್ಲಿ ಮಾತಾಡ್ತಿದ್ರೆ ನಂಗೆ ಸಖತ್ ಬೇಜಾರಾಗುತ್ತೆ. ಥಿಯೇಟ್ರಿಗೆ ಜನ ಬರಲ್ಲ ಸರ್, ಕೆಲಸ ಇಲ್ಲ ಸರ್, ಅವೆಲ್ಲ ಹೇಳ್ತಾರೆ. ಬಟ್ ಆರ್ಟಿಸ್ಟ್ ಇದಾರೆ, ಇಲ್ಲ ಅಂತಲ್ಲ. ಆರ್ಟಿಸ್ಟ್ ಅಕಸ್ಮಾತ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ಬೇಕಾ ಅಂತ ಮಾಡಿ ಬಿಡ್ಬೇಕು. ಆರ್ಟಿಸ್ಟ್ಗಳು ಬರ್ತಾವ್ರು ತಗೊಳ್ಳಿ ಅಂತ. ಎಲ್ಲಿ ತಪ್ಪಾಗ್ತಿದೆ ಅಂತ ನಮಗೂ ಅರ್ಥ ಆಗಿಲ್ಲ. ಹಂಗಂತ ನಾವು ಒಂದೇ ಪಿಕ್ಚರ್ಗೆಲ್ಲ ಉತ್ತರ ಹೇಳ್ತೀವಿ, ಪ್ರಶ್ನೆ ಕೇಳ್ತೀವಿ ಅನ್ಕೋಬೇಡ. ಇರೋದ್ ಹಿಂಗಾಗಿದೆ, ಒಂದ್ಸರಿ ಬೇಜಾರಾಗುತ್ತೆ ನಮ್ಗೆ. ಹೇಳ್ರಪ್ಪ. ಯಾರೋ ಐ ಲವ್ ಯು ಅದು ಹಾಕಿರೋರಿಗೆಲ್ಲ ರೆಸ್ಪಾನ್ಸ್ ಮಾಡಲ್ಲ. ನಾನು ನಿಜಾಗ್ಲೂ ನಾನು ಈ ತರ ಬೇಡ್ದಿರ್ ಹುಚ್ಚು ಕಮೆಂಟ್ ಗಳಿಗೆಲ್ಲ ನಾನು ರೆಸ್ಪಾನ್ಸ್ ಮಾಡಕ್ ಹೋಗೋದೇ ಇಲ್ಲ. ಐ ಲವ್ ಯು ಅದು ಇದು ಹಾಳು ಮುಳು ಹಾಕ್ತಿರಲ್ಲ ಅದು. ಇಲ್ಲಿ ನಾನು ರಾಜಕೀಯ ಬೆರೆಸ್ತಾ ಇಲ್ಲ. ನಮ್ಮ ಡೆಪ್ಟಿ CM ಅವರೇ ನಿನ್ನೆ ದಿನ ಬೆವರು ಸುರಿಸಿ RCB ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಡ್ ಬಂದಂಗೆ ಆ ಒಂದು ಸಾವಿನ ನಡುವೆ ಮುತ್ ಕೊಟ್ಕೊಂಡು ಅಲ್ಲೂ ನಿಂತವ್ರೆ. ಒಬ್ಬ ಡೆಪ್ಟಿ CM ನಡ್ಕೊಳ್ತಕ್ಕಂಥ ರೀತಿನ ಇಷ್ಟೊಂದು ಶೋ ಬೇಕಿತ್ತ? ವಿಧಾನಸೌಧ ಮುಂಭಾಗದಲ್ಲೇ ಡೆಪ್ಟಿ CMಗೆ ಮರ್ಯಾದೆ ತೆಗೆದಿದ್ದಾರೆ ಜನ. ನಾವು ಬಂದಿರೋದು ನಮ್ಮ RCB ತಂಡ ನೋಡ್ಲಿಕ್ಕೆ ಬಂದಿದ್ದೇವೆ, ನಿಮ್ ಮುಖ ನೋಡಕ್ ಬಂದಿಲ್ಲಪ್ಪ. ನಿಮ್ಮ ನೆಂಟ್ರಿಸ್ಟ್ ಮುಖನ ಸ್ವಲ್ಪ ಇಳಿ ಕೆಳಗೆ ಎಂದವ್ರೆ ವಿಧಾನಸೌಧ ಮುಂಭಾಗದಲ್ಲಿ.
4 ಜನ ಸ್ಟ್ಯಾಂಪಿಡ್ ನಲ್ಲಿ ತೀರ್ಕೊಂಡಿದ್ದಾನೆ ಅಂತ ವಿಷಯ ಗೊತ್ತಾದ ಮೇಲೂ ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ ಆ ಡೆಪ್ಟಿ ಸಿಎಂ ಮುಂದೆ ನನ್ನ ಅಭಿಪ್ರಾಯದಲ್ಲಿ. ಇನ್ನ ಹೋಮ್ ಮಿನಿಸ್ಟರ್ ಬಗ್ಗೆ ಚರ್ಚೆನೆ ಮಾಡಬೇಡಿ, ಅರ್ಥನೇ ಇಲ್ಲ ಹೋಮ್ ಮಿನಿಸ್ಟರ್ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಹೇಳು ಅಂದ್ರೆ ಹೇಳ್ತಾರೆ ಅಂತ ಒಬ್ಬ ಗೃಹ ಸಚಿವ. ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅಭಿನಂದನೆ ನಡಿಬೇಕಾದ್ರೆ 4 ಜನ ಸತ್ತು ಹೋಗಿದ್ದಾರಾಗಲೇ. 4 ಜನ ಸತ್ತ ನಂತರವೂ ಅಭಿನಂದನಾ ಕಾರ್ಯಕ್ರಮ ಮುಂದುವರಿಸ್ತಾರೆ. ಇದಕ್ಕೆ ಹೇಳಿದ್ವಿ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ. ನಿಲ್ಲಿಸಬೇಕಾಗಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗ್ಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾ ಇತ್ತ. ಇವತ್ತು 11 ಜನರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಈ ಘಟನೆ ಸತ್ಯಾಂಶ ಹೊರಗಿಟ್ಟು ಮೊದಲು ಇಂಥ ಅವಿವೇಕಿಗಳನ್ನ ಹೊರಗಾಕಬೇಕು ಮಂತ್ರಿಮಂಡಲದಿಂದ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏನ್ RCB ಕಪ್ ಹೊಡೆದ್ರೆ ಏನು ಉಪಮುಖ್ಯಮಂತ್ರಿಗಳ ಕ್ಯಾಪ್ಟನ್ RCBಗೆ? ಮುಖ್ಯಮಂತ್ರಿಗಳೇನ್ ಮ್ಯಾನೇಜರ್ RCBಗೆ? ಕೋಚಾ? ಏನ್ ಇವರೇ ಪಾಪ ಹಾಡ್ಕೊಂಡು ಕಪ್ ಹಾಡ್ಕೊಂಬಂದು ಗೆದ್ದುಬಿಟ್ರು. ವಿಧಾನಸೌಧದ ಮುಂದ್ಗಡೆ ವಿಜಯೋತ್ಸವ ಆಚರಣೆ ಅಂತೆ. ಓಹೋ ಏನಪ್ಪ ಮಂತ್ರಿಗಳ ಮಕ್ಕಳು ಮೆರೆದಿದ್ದು ಕಂಡ್ರಪ್ಪ. ಸ್ಟೇಜ್ ಮೇಲೆ ಕೂತ್ಕೊಂಡು ಸೆಲ್ಫಿಗಳು. ಅಬ್ಬಾಬಾಬಾಬಾಬಾ. ಏನು ನಮ್ಮ ಉಪಮುಖ್ಯಮಂತ್ರಿ ರೀಲ್ಸ್ ಮಿನಿಸ್ಟರ್. ರೀಲ್ಸ್ ಅಂದ್ರೆ ಗೊತ್ತಲ್ಲ, ಇತ್ತೀಚೆಗೆ ಓಡ್ತದಲ್ಲ ಟ್ರೆಂಡು. ರೀಲ್ಸ್ ಮಿನಿಸ್ಟರ್ ಉಪಮುಖ್ಯಮಂತ್ರಿಗಳು ಕೈಯಲ್ಲಿ ಒಂದು ಫ್ಲಾಗ್ ಇಟ್ಕೊಂಡು RCB ಫ್ಲಾಗು ಇನೋವಾ ಗಾಡಿಯಲ್ಲಿ ಕುಂತ್ಕೊಂಡು ಒಡಿ ಒಳ್ಳೆ ವಿಡಿಯೋ ಕಟ್ ಮಾಡಿ ಎಲ್ಲ ಕಡೆ ಓಡ್ಲಿ, ರಾಜ್ಯದಲ್ಲಿ ನಾನೇ ಕ್ಯಾಪ್ಟನ್, ನಾನೇ RCB ಕಪ್ ಹೊಡ್ಕೊಂಡ್ ಬಂದಿದ್ದು ಅಂತ RCB ಕಪ್ನ ಕೈಯಲ್ಲಿ ಇಟ್ಕೊಂಡು ಮುತ್ತು ಕೊಟ್ಟಿದ್ದು. ಕುಮಾರಸ್ವಾಮಿ ಏನು ಅಯ್ಯೋಯ್ಯೋ ಏನು ಟನ್ ಗಟ್ಲೆ ಮುಡಿಕೊಂಡಿರಂತೆ ನಮ್ಮ ಬಗ್ಗೆ. ಯಾಕೆ ಇನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು, ಗವರ್ನರ್ಗೆ ಕಳಿಸ್ಬೇಕಾಯ್ತು. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡ ಬೆದರಿಕೆ ಎದುರೋ ಮಗ ಅಲ್ಲ ಈ DK ಶಿವಕುಮಾರ್. ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ಸರ್ಕಾರ ಇದೆ ಅದನ್ನು ನೋಡ್ತದೆ. ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ. ನಿನ್ಗೆಲ್ಲಿಂದ ಬಂತು ನಾನಿನ್ನ ಬಿಚ್ಚಿಲ್ಲ. ನನ್ಗೆ ಯಾರೋ ಅಂತಿದ್ರು, ಅಲ್ಲಪ್ಪ ನೀನು ಕುಮಾರಸ್ವಾಮಿ ನಿಂಗೆ ಬೈತಿದ್ಯಾ, ಅವ್ರು ಯಾವಾಗ ಕಾಂಗ್ರೆಸ್ಗೆ ಬಂದು ಇಲ್ಲಿ ಅಧಿಕಾರ ತಗೊಂತಾರೋ ಅವಾಗ ನೀನು ಸುಮ್ಮನೆ ಬಿಡ್ತಾರ ಅಂತ. ಅದಕ್ಕೆ ನಮ್ಮ ಪಾರ್ಟಿಯಲ್ಲಿರೋರಿಗೆ ಅಂದರೆ ನಮ್ಮ ಪಾರ್ಟಿಗೆ ಅವ್ರು ಯಾವಾಗ ಬರ್ತಾರೋ ಬಂದ್ಬಿಡ್ತಾರೋ ಅದು ನಮಗೂ ಗೊತ್ತಿಲ್ಲ. ಅವರಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ನಮಗೂ ಇಲ್ಲ. ಸೊ ಒಂಥರ ಕುಮಾರಸ್ವಾಮಿ ಅವರು ಹೇಗೆ ಅಂದರೆ ಈ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಯಾರು ಕೊಡಿಸಿದ್ರೆ ಅಂಕಲ್ ಅಂತಾರಲ್ಲ ಅವ್ರನ್ನ, ಹಂಗೆ. ಸಪೋಸ್ ಇವ್ರು ಚಾಕ್ಲೇಟ್ ಕೊಡಿಸಿದ್ರೆ ಥ್ಯಾಂಕ್ ಯು ಅಂಕಲ್, ಇವ್ರು ಚಾಕ್ಲೇಟ್ ಕೊಡಿಸಿದ್ರೆ ಥ್ಯಾಂಕ್ ಯು ಅಂಕಲ್ ಅಂತಾರಲ್ಲ. ಸೊ ಹಾಗೆ ಈಗ BJPಯವರು ಸೆಂಟ್ರಲ್ ಮಿನಿಸ್ಟರ್ನ ಚಾಕ್ಲೇಟ್ ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗ ವೈಯಕ್ತಿಕವಾಗಿ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ. ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ದೇವೇಗೌಡರ ಬಗ್ಗೆ, ಆ ಕುಟುಂಬದ ಬಗ್ಗೆನೂ ಭಾಳ ಗೌರವ ಇದೆ. ರಾಜಕಾರಣ ಅಂದಮೇಲೆ ರಾಜಕಾರಣನೇ, ಐಡಿಯಾಲಜಿಕಲ್ ಫೈಟ್ ಇದು. ಕೋಮುವಾದಿ ಪಕ್ಷದ ಜೊತೆ ಹೋಗಿ ಕುಮಾರಸ್ವಾಮಿ ಅವರು ಸೇರಿಕೊಂಡ್ರೆ ನಾವು ವಿಮರ್ಶೆ ಮಾಡದೆ ಹೇಗಿರ್ತೀವಿ? ಕುಮಾರಸ್ವಾಮಿ ಅವರು ಮೋಸ್ಟ್ಲಿ ನನ್ನ ಬಗ್ಗೆ ಇದುವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ, ದಯವಿಟ್ಟು ಕೊಡಿ ಅಂತ ಭಾವಿಸ್ತೇನೆ. ಎಲ್ರಿಗೂ ಚಿಕನ್ ಪಾರ್ಟ್ಸ್ ಅಲ್ಲಿ ಲೆಗ್ ಪೀಸ್, ಲಾಲಿಪಾಪ್ ಈ ಥರ ಇಷ್ಟ ಆಗುತ್ತೆ. ಬಟ್ ನನಗೆ ನಿಮ್ಗೆ ಈ ವಿಷಯ ಹೇಳಿದ್ರೆ ಹಾರ್ಡ್ ಅನ್ಸುತ್ತೆ. ಬಟ್ ಆದ್ರೂ ನನ್ನ ಕಡೆಯಿಂದ ನಾನೇನು ತಿಂತೀನಿ ಅಂದರೆ ಇದೇನು ಗೊತ್ತಾ, ಟ್ರಯಾಂಗಲ್ ಶೇಪಲ್ಲಿ ಇರ್ತಿದ್ದೋ ಕೋಳಿದು ತಿಕ್ಕ 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 ತಿಕ್ 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 ತಿಕ್ಕ ತುಂಬ ಟೇಸ್ಟ್ ಆಗಿರುತ್ತೆ. ನಾನು ಯಾವಾಗಲೂ ತಿಂತಿರ್ತೀನಿ ಇದನ್ನ. ತಿಕ್ಕ